ನಮಸ್ಕಾರ ಸ್ನೇಹಿತರೆ. ಹೋಳಿಯಂತೆ 5 ರಾಜಯೋಗ. ವೃಷಭ ರಾಶಿ ಸೇರಿ ಈ 4 ರಾಶಿಯವರಿಗೆ ಪ್ರಮೋಷನ್ ಸಿಗೋದು ಪಕ್ಕ. ಹೌದು, 2026ರ ಹೋಳಿ ಹಬ್ಬದ ಸಂದರ್ಭದಲ್ಲಿ 5 ರಾಜಯೋಗಗಳ ನಿರ್ಮಾಣವಾಗಲಿದೆ. ಇದರಿಂದಾಗಿ ಕೆಲವು ರಾಶಿಗೆ ಸೇರಿದ ಜನರ ಜೀವನದ ಮೇಲೆ ಸಾಕಷ್ಟು ಸಕಾರಾತ್ಮಕ ಪ್ರಭಾವವನ್ನು ನೋಡಬಹುದು. ಆ ಅದೃಷ್ಟಶಾಲಿ ರಾಶಿಗಳ ಬಗ್ಗೆ ತಿಳಿಯೋಣ. ಜ್ಯೋತಿಷ್ಯದ ಪ್ರಕಾರ ಹಬ್ಬಗಳನ್ನು ಸಮಯಕ್ಕೆ ಸರಿಯಾಗಿ ರಾಜಯೋಗಗಳ ನಿರ್ಮಾಣವೂ ಕೂಡ ಆಗುವುದು. ಇದರ ಪ್ರಭಾವವನ್ನು ಪ್ರತಿಯೊಂದು ರಾಶಿಗೆ ಸೇರಿದ ವ್ಯಕ್ತಿಯ ಮೇಲೆ ನೋಡಬಹುದಾಗಿದೆ. ಅದೇ ರೀತಿ 2026ರ ಹೋಳಿ ಹಬ್ಬದ ಸಂದರ್ಭದಲ್ಲಿ ಜ್ಯೋತಿಷ್ಯದ ಪ್ರಕಾರ ಬಹಳ ವಿಶೇಷವಾದ ಕೆಲವು ರಾಜಯೋಗಗಳು ನಿರ್ಮಾಣಗೊಳ್ಳಲಿದೆ. ಈ ವರ್ಷದ ಹೋಳಿ ಹಬ್ಬದ ಸಂದರ್ಭದಲ್ಲಿ ಮಾಳವ್ಯ ರಾಜಯೋಗ, ಬುಧಾದಿತ್ಯ ರಾಜಯೋಗ, ಶುಕ್ರಾದಿತ್ಯ ರಾಜಯೋಗ, ಲಕ್ಷ್ಮೀನಾರಾಯಣ ಯೋಗ ಮತ್ತು ಧನಶಕ್ತಿ ಯೋಗ, ಈ 5 ಪ್ರಭಾವಶಾಲಿ ಯೋಗಗಳು ಮತ್ತು ಶುಭ ಸಂಯೋಗವು ಸೃಷ್ಟಿಯಾಗುವುದು. ಜ್ಯೋತಿಷ್ಯದ ಪ್ರಕಾರ ಯಾವಾಗ ಶುಕ್ರ, ಬುಧ ಮತ್ತು ಸೂರ್ಯ ಗ್ರಹಗಳು ಶುಭ ಸ್ಥಿತಿಯಲ್ಲಿರುವುದು ಆಗ ಕೇಂದ್ರ ಅಥವಾ ತ್ರಿಕೋನ ಮನೆಯ ಮೇಲೆ ಸಾಕಷ್ಟು ಪ್ರಭಾವ ಬೀರುವುದು. ಇದು ವ್ಯಕ್ತಿಯ ಜೀವನದಲ್ಲಿ ಹಣ, ಪದವಿ, ಪ್ರತಿಷ್ಠೆ ಹಾಗೂ ಅವಕಾಶಗಳನ್ನು ವೃದ್ಧಿಯಾಗುವಂತೆ ಮಾಡಲಿದೆ. ಹಾಗಾಗಿ ಈ ರಾಜಯೋಗಗಳ ಪ್ರಭಾವವನ್ನು ಎಲ್ಲ 12 ರಾಶಿಗಳಿಗೆ ಸೇರಿದ ಜನರ ಜೀವನದ ಮೇಲೆ ನೋಡಬಹುದಾಗಿದೆ. ಆದರೆ 4 ರಾಶಿಗೆ ಸೇರಿದ ಜನರು ಈ ರಾಜಯೋಗಗಳಿಂದಾಗಿ ವೃತ್ತಿ ಹಾಗೂ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಶುಭಫಲಗಳ ಪ್ರಾಪ್ತಿಯನ್ನು ಹೊಂದುವುದರೊಂದಿಗೆ ಸಕಾರಾತ್ಮಕ ಪ್ರಭಾವಕ್ಕೂ ಒಳಗಾಗಲಿದ್ದಾರೆ. ಆದ್ದರಿಂದ ಆ 4 ಅದೃಷ್ಟಶಾಲಿ ರಾಶಿಗಳು ಯಾವುವು, ಈ ರಾಜಯೋಗಗಳಿಂದ ಯಾವ ರಾಶಿಯವರಿಗೆ ವಿಶೇಷವಾಗಿ ಲಾಭ ದೊರಕುವುದು ಎಂದು ತಿಳಿದುಕೊಳ್ಳೋಣ. ಬನ್ನಿ ಸ್ನೇಹಿತರೆ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗೆ ವೈದಿಕ ಜ್ಯೋತಿಷ್ಯ ಮತ್ತು ಆಚಾರ ವಿಚಾರಗಳಲ್ಲಿ ನಂಬಿಕೆ ಇದ್ದರೆ ವಿಡಿಯೋವನ್ನು ತಪ್ಪದೆ ಲೈಕ್ ಕೊಟ್ಟು ನಮ್ಮ ಆತ್ಮರಿಗೆ ಶೇರ್ ಮಾಡಿ. ಮೊದಲನೆಯದಾಗಿ ವೃಷಭ ರಾಶಿ. ವೃಷಭ ರಾಶಿಗೆ ಸೇರಿದ ಜನರಿಗೆ 5 ರಾಜಯೋಗಗಳ ನಿರ್ಮಾಣವು ಬಹಳಷ್ಟು ಲಾಭದಾಯಕವಾಗಿರುವುದು. ಏಕೆಂದರೆ ವೃಷಭ ರಾಶಿಯ ಅಧಿಪತಿಯು ಶುಕ್ರ ಗ್ರಹವಾಗಿದೆ ಮತ್ತು ಯಾವಾಗ ಶುಕ್ರ ಗ್ರಹವು ಶುಭ ಮತ್ತು ಬಲವಾದ ಸ್ಥಾನದಲ್ಲಿರುವುದು ಆಗ ಮಾಳವ್ಯ ರಾಜಯೋಗದ ನಿರ್ಮಾಣವಾಗುವುದು. ಇದರ ನೇರ ಪ್ರಭಾವವು ವೃಷಭ ರಾಶಿಗೆ ಸೇರಿದ ಜನರ ಮೇಲೆ ಸಾಕಷ್ಟು ಸಕಾರಾತ್ಮಕವಾಗಿರಲಿದೆ. ಹಾಗೆ ಕೇಂದ್ರ ಮನೆಯಲ್ಲಿ ಶುಕ್ರನ ಸಂಚಾರವು ವೃಷಭ ರಾಶಿಗೆ ಸೇರಿದ ಜನರ ಹಣ, ಭೌತಿಕ ಸುಖ ಮತ್ತು ವಿಲಾಸಕ್ಕೆ ಸಂಬಂಧಿಸಿದ ವಸ್ತುಗಳಲ್ಲಿ ವೃದ್ಧಿಯನ್ನು ಉಂಟು ಮಾಡುವ ಸಾಧ್ಯತೆ ಇದೆ. ಹಣದ ಮನೆಯಲ್ಲಿ ಗ್ರಹಗಳ ಶುಭ ದೃಷ್ಟಿಯಿಂದಾಗಿ ನೀವು ಕಳೆದು ಹೋದ ಹಣವನ್ನು ಈ ಅವಧಿಯಲ್ಲಿ ವಾಪಸ್ ಪಡೆಯುವಿರಿ ಮತ್ತು ವೃಷಭ ರಾಶಿಗೆ ಸೇರಿದ ಜನರ ಆದಾಯವನ್ನು ಹೆಚ್ಚಿಸಲು ಹೊಸ ಮಾರ್ಗಗಳು ಗೋಚರಿಸುವ ಯೋಗವು ಕೂಡ ದೊರಕುವುದು. ಈ ಸಂದರ್ಭದಲ್ಲಿ ವೃಷಭ ರಾಶಿಗೆ ಸೇರಿದ ಜನರ ಮನೆ ಮತ್ತು ವೈವಾಹಿಕ ಜೀವನದಲ್ಲಿ ಸಾಕಷ್ಟು ಸಾಮರಸ್ಯವಿರಲಿದೆ. ಜೊತೆಗೆ ವಿದೇಶ ಆಸ್ತಿ ಅಥವಾ ವಾಹನಕ್ಕೆ ಸಂಬಂಧಿಸಿದಂತಹ ನಿರ್ಧಾರವನ್ನು ತೆಗೆದುಕೊಳ್ಳಲು ಈ ಅವಧಿಯು ಸಾಕಷ್ಟು ಲಾಭದಾಯಕವಾಗಿರುವುದು. ಎರಡನೆಯದಾಗಿ ಮಿಥುನ ರಾಶಿ. 5 ರಾಜಯೋಗಗಳ ನಿರ್ಮಾಣದಿಂದಾಗಿ ಮಿಥುನ ರಾಶಿಗೆ ಸೇರಿದ ಜನರಿಗೆ ಸಾಕಷ್ಟು ಸಕಾರಾತ್ಮಕ ಫಲಿತಾಂಶಗಳು ದೊರಕುವುದು. ಏಕೆಂದರೆ ಮಿಥುನ ರಾಶಿಯ ಅಧಿಪತಿಯು ಗ್ರಹಗಳ ರಾಜಕುಮಾರನಾದ ಬುಧನಾಗಿದ್ದಾನೆ ಮತ್ತು ಬುಧಾದಿತ್ಯ ಹಾಗೂ ಲಕ್ಷ್ಮೀನಾರಾಯಣ ಯೋಗದ ಪ್ರಭಾವದಿಂದಾಗಿ ಮಿಥುನ ರಾಶಿಗೆ ಸೇರಿದ ಜನರಿಗೆ ವಿಶೇಷವಾಗಿ ಅಪಾರ ಲಾಭ ದೊರಕುವುದು. ಇದರೊಂದಿಗೆ ಸೂರ್ಯ ಮತ್ತು ಬುಧನ ಸಂಯೋಗವು ಯಾವಾಗ ನಿಮ್ಮ ಕರ್ಮ ಅಥವಾ ಲಾಭದ ಮನೆಯ ಮೇಲೆ ಪ್ರಭಾವವನ್ನು ಬೀರುವುದೋ ಇದು ವ್ಯಕ್ತಿಯ ಬುದ್ಧಿವಂತಿಕೆ, ಮಾತಿನ ಕೌಶಲ್ಯ ಮತ್ತು ನಿರ್ಧಾರವನ್ನು ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಇನ್ನಷ್ಟು ವೃದ್ಧಿಯಾಗುವಂತೆ ಮಾಡುವುದು. ಇದರಿಂದಾಗಿ ಕೆಲಸವನ್ನು ಮಾಡುವ ಮಿಥುನ ರಾಶಿಗೆ ಸೇರಿದ ಜನರಿಗೆ ಬಡ್ತಿ ದೊರಕಬಹುದು ಅಥವಾ ಹೊಸ ಜವಾಬ್ದಾರಿಗಳು ಲಭಿಸುವ ಸಾಧ್ಯತೆಯು ಹೆಚ್ಚಾಗಿರುವುದು. ಹಾಗೆ ವ್ಯಾಪಾರ ವ್ಯವಹಾರವನ್ನು ಮಾಡುವ ಈ ರಾಶಿಯವರಿಗೆ ಹೊಸ ಅವಕಾಶಗಳು ದೊರಕಬಹುದು. ಜೊತೆಗೆ ಪಾಲುದಾರಿಕೆಯಲ್ಲಿ ಕೆಲಸವನ್ನು ಮಾಡುವುದರಿಂದ ಅಪಾರ ಲಾಭ ದೊರಕುವ ಸಂಭವವಿದೆ. ಬುಧನ ಬಲವಾದ ಸ್ಥಾನದಲ್ಲಿ ಸಂಚಾರ ಮಾಡುವುದರಿಂದಾಗಿ ಮಿಥುನ ರಾಶಿಗೆ ಸೇರಿದ ಜನರು ಆರ್ಥಿಕ ವಿಚಾರಗಳಿಗೆ ಸಂಬಂಧಿಸಿದಂತೆ ಬಹಳಷ್ಟು ಸುಧಾರಣೆಯನ್ನು ಹೊಂದುವರು. ಇದರಿಂದಾಗಿ ನಿಮಗೆ ಅಪಾರ ಲಾಭ ದೊರಕುವುದರೊಂದಿಗೆ ಉಳಿತಾಯವನ್ನು ಮಾಡುವಲ್ಲಿ ಯಶಸ್ಸು ಗಳಿಸುವಿರಿ. ಮೂರನೆಯದಾಗಿ ಸಿಂಹರಾಶಿ. ಸಿಂಹರಾಶಿಗೆ ಸೇರಿದ ಜನರಿಗೆ 5 ರಾಜಯೋಗಗಳ ನಿರ್ಮಾಣವು ಬಹಳಷ್ಟು ಅನುಕೂಲಕರವಾಗಿರುವುದು. ಏಕೆಂದರೆ ಸಿಂಹರಾಶಿಯ ಅಧಿಪತಿಯು ಗ್ರಹಗಳ ರಾಜನಾದ ಸೂರ್ಯನಾಗಿದ್ದಾನೆ ಮತ್ತು ಸೂರ್ಯನೊಂದಿಗೆ ಸಂಬಂಧಿಸಿರುವ ಬುಧಾದಿತ್ಯ ಮತ್ತು ಶುಕ್ರಾದಿತ್ಯ ರಾಜಯೋಗದ ನಿರ್ಮಾಣವು ಸಿಂಹರಾಶಿಗೆ ಸೇರಿದ ಜನರ ಪ್ರತಿಷ್ಠೆಯಲ್ಲಿ ಹೆಚ್ಚಳವನ್ನು ಉಂಟು ಮಾಡುವ ಸಂಭವವು ಈ ಸಂದರ್ಭದಲ್ಲಿ ಹೆಚ್ಚಾಗಿರಲಿದೆ. ಯಾವಾಗ ಸೂರ್ಯನು ಕೇಂದ್ರ ಅಥವಾ 5ನೇ ಮನೆಯ ಮೇಲೆ ಪ್ರಭಾವವನ್ನು ಬೀರುವುದು ಇದರಿಂದಾಗಿ ಸಿಂಹರಾಶಿಗೆ ಸೇರಿದ ಜನರ ಪದವಿ, ಪ್ರತಿಷ್ಠೆ ಮತ್ತು ನಾಯಕತ್ವದ ಸಾಮರ್ಥ್ಯದಲ್ಲಿ ಬಹಳಷ್ಟು ವೃದ್ಧಿಯಾಗಲಿದೆ. ಹಾಗೆ ಈ ಅವಧಿಯಲ್ಲಿ ಸರ್ಕಾರಕ್ಕೆ ಸಂಬಂಧಿಸಿದ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡುವ ಸಿಂಹರಾಶಿಗೆ ಸೇರಿದ ಜನರಿಗೆ ವಿಶೇಷವಾಗಿ ಸಾಕಷ್ಟು ಯಶಸ್ಸು ದೊರಕುವುದು. ಹಾಗೆ ಸಮಾಜದ ಮೇಲೆ ಪ್ರಭಾವ ಮತ್ತು ಬಲವಾದ ಸ್ಥಾನವನ್ನು ಗಳಿಸಲು ಉತ್ತಮ ಅವಕಾಶಗಳು ದೊರಕಲಿದೆ. ಹಾಗೆ ಬಹಳ ಸಮಯದಿಂದ ಬಡ್ತಿ ಅಥವಾ ಗೌರವ ಖ್ಯಾತಿಗಾಗಿ ಕಾಯುತ್ತಿರುವ ಸಿಂಹರಾಶಿಗೆ ಸೇರಿದ ಜನರಿಗೆ ಈ ಅವಧಿಯಲ್ಲಿ ಸಕಾರಾತ್ಮಕ ಸುದ್ದಿ ಲಭಿಸುವ ಸಂಭವವು ಹೆಚ್ಚಾಗಿರಲಿದೆ. ಇನ್ನು 4ನೆಯದಾಗಿ ತುಲಾರಾಶಿ. 5 ರಾಜಯೋಗಗಳ ನಿರ್ಮಾಣದಿಂದಾಗಿ ತುಲಾರಾಶಿಗೆ ಸೇರಿದ ಜನರ ಶುಭ ದಿನಗಳ ಪ್ರಾರಂಭವು ಶೀಘ್ರದಲ್ಲಿ ಆಗುವುದು. ಏಕೆಂದರೆ ತುಲಾರಾಶಿಯ ಅಧಿಪತಿಯು ಶುಭ ಗ್ರಹವಾದ ಶುಕ್ರನಾಗಿದ್ದಾನೆ. ಹಾಗಾಗಿ ಮಾಳವ್ಯ ಮತ್ತು ಲಕ್ಷ್ಮೀನಾರಾಯಣ ಯೋಗವು ನಿಮ್ಮ ಮೇಲೆ ಹೆಚ್ಚಿನ ಪ್ರಭಾವವನ್ನು ಬೀರುವುದು.
ಯಾವಾಗ ಶುಕ್ರ ಗ್ರಹವು ಕೇಂದ್ರ ಸ್ಥಾನದಲ್ಲಿ ಬಲವಾಗಿರುವುದು ಆಗ ತುಲಾರಾಶಿಗೆ ಸೇರಿದ ಜನರು ಆರ್ಥಿಕ ಸ್ಥಿರತೆಯನ್ನು ಹೊಂದುವುದರೊಂದಿಗೆ ಸೌಂದರ್ಯ, ಕಲೆ ಹಾಗೂ ವಿಲಾಸಕ್ಕೆ ಸಂಬಂಧಿಸಿದ ಕ್ಷೇತ್ರಗಳಲ್ಲಿ ನಿಮಗೆ ಅಪಾರ ಯಶಸ್ಸು ದೊರಕುವುದು. ಜೊತೆಗೆ ಈ ಸಂದರ್ಭದಲ್ಲಿ ತುಲಾರಾಶಿಗೆ ಸೇರಿದ ಜನರ ವೈವಾಹಿಕ ಜೀವನದಲ್ಲಿ ಮಾಧುರ್ಯ ನೆಲೆಸುವುದು ಮತ್ತು ಸಂಬಂಧಗಳಲ್ಲಿ ಉತ್ತಮ ಸಾಮರಸ್ಯವನ್ನು ಕಾಯ್ದುಕೊಳ್ಳಲು ಸಾಧ್ಯವಾಗುವುದು. ಹಣದ ಮನೆಯ ಮೇಲೆ ಶುಭ ಪ್ರಭಾವವನ್ನು ಬೀರಲಿರುವ ಶುಕ್ರನಿಂದಾಗಿ ತುಲಾರಾಶಿಯ ಆದಾಯದಲ್ಲಿ ಬಹಳಷ್ಟು ವೃದ್ಧಿಯಾಗುವುದು ಮತ್ತು ಖರ್ಚುಗಳನ್ನು ನಿಯಂತ್ರಿಸುವ ಸಂಭವ ಎದುರಾಗಲಿದೆ. ಹಾಗೆ ವ್ಯಾಪಾರವನ್ನು ವಿಸ್ತರಿಸಲು ಅಥವಾ ಹೊಸ ಯೋಜನೆಯನ್ನು ಶುರು ಮಾಡಲು ತುಲಾರಾಶಿಯವರಿಗೆ ಇದು ಉತ್ತಮ ಸಮಯವಾಗಿರುವುದು ಮತ್ತು ಹೆಚ್ಚಿನ ಲಾಭವನ್ನು ಗಳಿಸುವ ಸಾಧ್ಯತೆ ಇರುವುದು. ಸ್ನೇಹಿತರೆ, ಮೇಲೆ ಹೇಳಿರುವ 4 ರಾಶಿಗಳಾದ ವೃಷಭ ರಾಶಿ, ಮಿಥುನ ರಾಶಿ, ಸಿಂಹ ರಾಶಿ ಮತ್ತು ತುಲಾರಾಶಿಗೆ ಸೇರಿದ ಜನರಲ್ಲಿ ನಿಮ್ಮ ರಾಶಿಯು ಒಂದಾಗಿದ್ದರೆ ಈ ವರ್ಷದ ಹೋಳಿ ಹಬ್ಬದ ಸಂದರ್ಭದಲ್ಲಿ ಮಾಳವ್ಯ ರಾಜಯೋಗದೊಂದಿಗೆ 5 ಶುಭ ರಾಜಯೋಗಗಳ ಸೃಷ್ಟಿಯಿಂದಾಗಿ ನೀವು ವೃತ್ತಿ ಹಾಗೂ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಪ್ರಗತಿಯನ್ನು ಪಡೆಯುವುದರೊಂದಿಗೆ ಸುಖಮಯವಾದ ಜೀವನವನ್ನು ನಡೆಸುವ ಅವಕಾಶ ದೊರಕಲಿದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.